ಇವತ್ತು ಅರಿಶಿನ ಗುಂಡೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಇವತ್ತು ನಮ್ಮ ಅತ್ಯಂತ ಹಿರಿಯ ನಾಯಕರು ಆಗಿರ್ತಕ್ಕಂಥ ಇ ಕೃಷ್ಣಪ್ಪನವರು ನನ್ನ ಜೊತೆಯಲ್ಲಿದ್ದಾರೆ. ಅದೇ ರೀತಿ ನರೇಂದ್ರ ಬಾಬು ಅವರು ನನ್ನ ಆತ್ಮೀಯರು, ಮಾಜಿ ಶಾಸಕ ಸ್ನೇಹಿತರು ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು, ಮಾನ್ಯ ನಾಗರಾಜನವರು, ಇವತ್ತು ಸಪ್ತಗಿರಿ ನಾಯಕರವರು, ಜಗದೀಶ್ ಚೌಧರಿ ಅವರು, ಎಲ್ಲ ನಾಯಕರುಗಳು ನಮ್ಮ ಜೊತೆಯಲ್ಲಿ, ತಿಮ್ಮಯ್ಯಪ್ಪನವರು ಇವರೆಲ್ಲ ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಇನ್ನೂ ಕೂಡ ಅನೇಕ ಹೆಸರುಗಳನ್ನ ಸಭೆಯಲ್ಲಿ ನಾನು ಹೇಳುವಂಥದ್ದಾಗ್ತದೆ. ಇಲ್ಲಿ ತಾವೆಲ್ಲ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲರ ಶುಭಾಶಯಗಳು, ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತಕ್ಕೆ ನಾನು ನಿಮಗೆ ಆಭಾರಿಯಾಗಿದ್ದೇನೆ. ಹೃದಯಪೂರ್ವಕವಾದಂತಹ ಕೃತಜ್ಞತೆಯನ್ನು ನಿಮಗೆಲ್ಲರಿಗೂ ಕೂಡ ಸಲ್ಲಿಸ್ತೇನೆ. ಇದಕ್ಕೆ ಒಂದು ಸಂಕಲ್ಪ ಮಾಡೋಣ. ನಾನು ಕೂಡ ಪೂಜೆ ಮಾಡ್ತಾ ಸಂಕಲ್ಪ ಮಾಡಿದ್ದೇನೆ. ಈ ದೇಶದಲ್ಲಿ ಮತ್ತೆ ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು ಆಯ್ಕೆಯಾಗಿ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ನನ್ನದೇ ಆದಂತಹ ಕನಸುಗಳನ್ನು ಇಟ್ಟುಕೊಂಡಿದ್ದೇನೆ. ಏನು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಮಾನ್ಯ ನರೇಂದ್ರ ಮೋದಿ ಅವರು, ಅದೇ ರೀತಿ ಮತ್ತೊಬ್ಬ ದಿಗ್ಗಜರು, ಒಬ್ಬ ಕನ್ನಡಿಗರು, ಇವತ್ತು ದೇಶದ ಚುಕ್ಕಾಣಿ ಹಿಡಿದಂತ ರೈತ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು, ಇವರಿಬ್ಬರು ಇವತ್ತು ಮಿಕ್ಸಡ್ ರಾಜಕಾರಣಿಗಳು, ದಿಗ್ಗಜರ ಸಮಾಗಮ ಈ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ. ಇವತ್ತು ಪಕ್ಷಗಳಿಗೆ ಲಾಭಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ 6 ಕೋಟಿ ಬಡವರಿಗೆ ಅಭಿವೃದ್ಧಿಯಾಗುತ್ತೆ. ವಿಕಸಿತ ಭಾರತ, ವಿಕಸಿತ ಕರ್ನಾಟಕದಿಂದ ಪ್ರಾರಂಭ ಆಗ್ತದೆ. ನಿಮ್ಮೆಲ್ಲರ ಶಾಸಕರಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ವಿಕಸಿತ ಕರ್ನಾಟಕ, ವಿಕಸಿತ ಭಾರತ, ವಿಕಸಿತ ಚಿಕ್ಕಬಳ್ಳಾಪುರಕ್ಕೆ ನಾಂದಿ ಆಗುತ್ತೆ ಅಂತ ಕೃತಜ್ಞತೆಯನ್ನು ಸಲ್ಲಿಸಿ ತಮಗೆ ಮನವಿ ಮಾಡ್ತೇನೆ. ಇವತ್ತು ಯಾವ ರೀತಿ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ಶ್ರೀಮಾನ್ ದೇವೇಗೌಡರು ದೇಶಕ್ಕೆ ನಾಯಕತ್ವವನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ರೈತ ನಾಯಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು, ಇವರಿಬ್ಬರು ಕೂಡ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಶಕೆ ಪ್ರಾರಂಭ ಆಗಿದೆ. ಇದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ಮಾನ್ಯ ವಿಜೇಂದ್ರ ಯಡಿಯೂರಪ್ಪನವರು, ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಯುವ ನಾಯಕತ್ವವನ್ನು ರಾಜ್ಯಕ್ಕೆ ಕೊಡುವಂತ ಕೆಲಸ ಮಾಡ್ತಾರೆ. ಇವರೆಲ್ಲರ ಸಹಕಾರದಿಂದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕೊಡುವಂತದ್ದಾಗಬೇಕು. ತಾವೆಲ್ಲ ಕೂಡ ಸಮಯದ ಅಭಾವದಿಂದ ಇವತ್ತು ಕ್ಯಾಂಡಿಡೇಟ್ ನೀವೇ ಅಂತ ಭಾವಿಸ್ಬೇಕು. ಸುಧಾಕರ್ ನೀವೇ ಆಗ್ಬೇಕು, ನರೇಂದ್ರ ಮೋದಿ ಅವರು ನೀವೇ ಆಗ್ಬೇಕು. ಮನೆಗೆ ಪ್ರಚಾರವನ್ನು ಮಾಡಬೇಕು. ಇವತ್ತು ಬೂತ್ ಗೆದ್ದರೆ ದೇಶ ಗೆಲ್ಲುತ್ತೆ. ಪ್ರತಿಯೊಬ್ಬರು ಬೂತ್ ಮಟ್ಟದ ಮುಖಂಡರು ನಿಮ್ಮ ಬೂತ್ಗೆ ಹೊರಗಡೆ ಹೋಗ್ಬೇಡಿ. ಆ ಬೂತ್ ಅಲ್ಲಿ ಕೆಲಸ ಮಾಡಿ, ಆ ಬೂತ್ ನಲ್ಲಿ ಎಷ್ಟು ಹೆಚ್ಚು ಮತವನ್ನ ಗಳಿಸಿ ಗೆಲ್ತೀರಿ, ಅಷ್ಟು ನಮಗೆ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಎಲ್ಲ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇನೆ. ಬಹಳ ಪೂರಕವಾದಂತಹ ವಾತಾವರಣ ಇದೆ. ಮಾನ್ಯ ನರೇಂದ್ರ ಮೋದಿಯವರ ಗಾಳಿ 2014-19 ಏನಿತ್ತು ಅದಕ್ಕಿಂತ ಹೆಚ್ಚಿನ ಗಾಳಿ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿ ಪರಿವರ್ತನೆ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳ ಕೆಲಸ ಬಹಳ ಮುಖ್ಯ. ನನ್ನ ಕ್ರಮ ಸಂಖ್ಯೆ 4, ನಮ್ಮೆಲ್ಲರ ಚಿಹ್ನೆ ಕಮಲಕ್ಕೆ
ನಿಮ್ಮೆಲ್ಲರ ಹಿತವನ್ನು ಬಯಸಿ ಇವತ್ತು ಆರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.